ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಇವತ್ತು ಸಾಯಂಕಾಲ ಲೋಕಸಭಾ ಚುನಾವಣೆಯ ದಿನಾಂಕ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಚುನಾವಣೆ ಕುರಿತಂತೆ ಚುನಾವಣಾ ಆಯೋಗ ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದೆ, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದೆ. ಇವತ್ತು ಕೂಡ ಚರ್ಚೆಯನ್ನು ಇಟ್ಕೊಂಡಿದೆ. ಚರ್ಚೆ ಮುಗಿದ ಬಳಿಕ ಸಾಯಂಕಾಲ 5 ಗಂಟೆಯ ವೇಳೆಗೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಗೆ ಮುಹೂರ್ತವನ್ನು ನಿಗದಿಪಡಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. 2-3 ದಿನಗಳು ಅಂತ ಹೇಳಲಾಗ್ತಾ ಇತ್ತು ಮೊನ್ನೆ. ಸೊ ಹಾಗಾಗಿ ಇವತ್ತು ಸಾಯಂಕಾಲ 5 ಗಂಟೆಗೆ ಕರೆದಿರತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂಪೂರ್ಣ ದಿನಾಂಕವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ, ಇವತ್ತು ಮತ್ತು ನಾಳೆ 3 ದಿನ ನಿಗದಿಯಾಗಿತ್ತು. ಈ 3 ದಿನಗಳಲ್ಲಿ ಒಂದು ದಿನ ಯಾವತ್ತಾದರೂ ದಿನಾಂಕವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಸಾಯಂಕಾಲ 5 ಗಂಟೆಗೆ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ 5 ಗಂಟೆಗೆ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಇವತ್ತು ಸಾಯಂಕಾಲ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ನಿರೀಕ್ಷೆಯಂತೆ ಸುದ್ದಿಗೋಷ್ಠಿಯನ್ನು ಕರೆದಾಗ ಸಹಜವಾಗಿಯೇ ಎಲ್ಲರಲ್ಲೂ ಕೂಡ ಇದೇ ಪ್ರಶ್ನೆ ಮೂಡುತ್ತೆ, ಹಾಗಾದರೆ ಇವತ್ತು ದಿನಾಂಕ ಘೋಷಣೆಯಾಗುತ್ತಾ? ದಿನಾಂಕ ಘೋಷಣೆಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಸಮಯ ಕೂಡ ಹತ್ತಿರ ಬಂದಿದೆ. ಹಾಗಾಗಿ ಇವತ್ತಿನ ಸಭೆಯ ಬಳಿಕ ಸಂಜೆ 5 ಗಂಟೆಯ ವೇಳೆಗೆ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುನಿಲ್ ಅವರಿಂದ. ಸುನಿಲ್, ಸೊ ಇವತ್ತು ಬಹುತೇಕ ಚುನಾವಣಾ ದಿನಾಂಕಗಳು ಪ್ರಕಟವಾಗಬಹುದು ಅಂತ ಅನ್ಸುತ್ತೆ. ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ? ಸೊ ಏನು ಪ್ರೆಸ್ ಮೀಟ್ನ ವಿಶೇಷತೆ ಅಂತ ಏನಾದರೂ ಹೇಳಿದಾರಾ, ಹೇಗೆ? ಖಂಡಿತ ಅರವಿಂದ್, ಇವತ್ತು ಸಂಜೆ 5 ಗಂಟೆಗೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥದ್ದು. ಯಾಕಂದ್ರೆ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಕರೆಯುತ್ತೆ ಅಂತಂದ್ರೆ ಅಲ್ಲಿ ಒಂದು ಮೂಡ್ ಬರೋದೇನಪ್ಪ ಅಂತಂದ್ರೆ ಇವತ್ತು ಚುನಾವಣೆ, ಯಾಕಂದ್ರೆ ಚುನಾವಣಾ ಸಮಯದಲ್ಲಿ ಚುನಾವಣಾ ಆಯೋಗ ಪ್ರೆಸ್ ಮೀಟ್ ಕರೆದಿರೋದ್ರ ಉದ್ದೇಶ ಅಂದ್ರೆ ಇವತ್ತು ಚುನಾವಣಾ ದಿನಾಂಕವನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಇಡೀ ಭಾರತದಲ್ಲಿ ಎಷ್ಟು ಹಂತದ ಒಂದು ಚುನಾವಣೆ ನಡೆಸಬೇಕು, ಯಾವ ಒಂದು ಇದ್ರ ರಾಜ್ಯದಲ್ಲಿ ಯಾವಾಗ ಒಂದು ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಕೊಡ್ತಾರೆ. ಒಂದ್ ವೇಳೆ ಇವತ್ತು ಚುನಾವಣೆ ಘೋಷಣೆ ಆಯ್ತು ಅಂತಂದ್ರೆ ನಾಳಿಂದನೇ ಅಧಿಕೃತವಾಗಿ ನೀತಿ ಸಂಹಿತೆಯನ್ನು ಕೂಡ ಜಾರಿಯಾಗುವಂತಹ ಸಂಭವ ಇದೆ. ಅರವಿಂದ್, ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೂಡ ನಡೆಯೋದಕ್ಕಿದೆ. ಸುನಿಲ್, ಅದು ಕೂಡ ಲೋಕಸಭಾ ಚುನಾವಣೆಯ ಜೊತೆಗೆ ನಡೆಯಬಹುದಾ? ಅದಕ್ಕೂ ಕೂಡ ಇವತ್ತು ದಿನಾಂಕ ಪ್ರಕಟವಾಗಬಹುದಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಕೆಲವೊಂದು ಮಿಜೋರಾಂ ಸೇರಿದಂತೆ ಕೆಲವು ರಾಜ್ಯಗಳ ಒಂದು ಚುನಾವಣಾ ದಿನಾಂಕ, ಅದು ರಾಜ್ಯಗಳ ಚುನಾವಣೆ ನಡೆಸಬೇಕಾಗಿದೆ. ಅದನ್ನು ಕೂಡ ಲೋಕಸಭೆ ಚುನಾವಣೆ ಇದ್ರ ಜೊತೆಗೇನೆ ಅದನ್ನು ಮಾಡ್ತಾರ ಅಥವಾ ಅದನ್ನು ಪ್ರತ್ಯೇಕವಾಗಿ ಮಾಡ್ತಾರ ಅನ್ನೋದನ್ನು ಕೂಡ ಇವತ್ತು ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಒಂದು ಇವತ್ತು ಸಂಜೆ ನಡೀತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ಕೊಡ್ತಾರೆ. ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ರಾಜ್ಯದ ಚುನಾವಣೆ ನಡಿಬೇಕಾದ್ರೆ ಅದ್ರ ಜೊತೆಗೆ ಲೋಕಸಭೆ ಚುನಾವಣೆ ಬಂತು ಅಂದ್ರೆ ಒಟ್ಟಿಗೆ ಮಾಡ್ತಾರೆ. ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ಲೋಕಸಭೆ ಚುನಾವಣೆ ಮತ್ತೆ ರಾಜ್ಯ ಚುನಾವಣೆ ಒಟ್ಟಿಗೆ ನಡೆದಂತಹ ಉದಾಹರಣೆ ಇದೆ. ಹಾಗಾಗಿ ಇನ್ನು ಉಳಿದಂತಹ ರಾಜ್ಯಗಳು ಏನೇನಿದೆ, ಒಂದು 3-4 ರಾಜ್ಯಗಳ ರಾಜ್ಯಸಭಾ ಚುನಾವಣೆ ನಡೀತಿದೆ, ಅದನ್ನು ಕೂಡ ಈ ಲೋಕಸಭೆ ಚುನಾವಣೆ ಜೊತೆಗೇನೆ ಅದನ್ನು ಕೂಡ ಮಾಡಬಹುದು. ಅದನ್ನು ಕೂಡ ಒಂದು ದಿನಾಂಕವನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಅರವಿಂದ್, ಡೇಟ್ ಎಕ್ಸ್ಪೆಕ್ಟೇಷನ್ ಏನಾದರೂ ಇದೆಯಾ ಸುನಿಲ್? ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ? ಈ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಎಲ್ಲದೂ ಕೂಡ ಏಪ್ರಿಲ್ 9ನೇ ತಾರೀಕಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಒಂದ್ ಮೊದಲ ಹಂತ, 2ನೇ ಹಂತ, 3ನೇ ಹಂತ, ಒಟ್ಟು 5-6 ಹಂತಗಳಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಹಂತಗಳು ಓಡಾಡ್ತಾ ಇದ್ವು. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ಸ್ಪಷ್ಟವಾಗಿ ಚುನಾವಣಾ ಆಯೋಗ ಸ್ಪಷ್ಟ ನಿರ್ಧಾರ, ಯಾವತ್ತು ಎಷ್ಟು ಹಂತದಲ್ಲಿ ಚುನಾವಣೆ, ಯಾವ ಡೇಟ್ ನಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಒಂದೇ ಹಂತ ಅಂತ ಅನ್ಸುತ್ತೆ.
ಇಲ್ಲ, ಈ ಹಿಂದೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮಾಡಿದ್ರು. ಆದ್ರೆ ಇವಾಗ 1 ಹಂತದಲ್ಲಿ ಮಾಡ್ತಾರ, 2 ಹಂತದಲ್ಲಿ ಮಾಡ್ತಾರ ಅಂತ ಹೇಳಿ ಇವಾಗಲೇ ಹೇಳಲಿಕ್ಕೆ ಬರೋದಿಲ್ಲ. ಅದು ಕೂಡ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ 2 ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಅರವಿಂದ್, ಈ ಹಂತಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಇರಬಹುದು? ಈಗ ಬೇರೆ ಕಡೆ ಎಲ್ಲ ಈಗ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾಗಗಳಿದ್ದಾಗ ಓಕೆ, ಬಟ್ ಕರ್ನಾಟಕದಲ್ಲಿ ಆ ತರದ ಸ್ಥಿತಿ ಇಲ್ಲ ಅಲ್ವಾ? 1 ಹಂತದಲ್ಲಿ ಯಾಕಂದ್ರೆ ಈಗ ಇಡೀ ದೇಶದಲ್ಲಿ ಒಟ್ಟಿಗೆ ಚುನಾವಣೆ ನಡೀಬೇಕಾದ್ರೆ ಒಂದು ಮ್ಯಾನ್ ಪವರ್ ಕಡಿಮೆ ಇರುತ್ತೆ, ಮತ್ತೆ ಸೆಕ್ಯೂರಿಟಿನೂ ಕೂಡ ಕೊಡ್ಬೇಕಾಗುತ್ತೆ. ಒಂದು ಕಡೆ ಸೆಕ್ಯೂರಿಟಿ ಕೊಟ್ರು ಅಂತಂದ್ರೆ ಇನ್ನೊಂದು ಕಡೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳನ್ನ ಈ ಕಡೆ ಕಳಿಸ್ಬೇಕಾಗತ್ತೆ. ಈ ಕಾರಣದಿಂದಾಗಿ ಹಂತಗಳಲ್ಲಿ ಒಂದು ಚುನಾವಣೆ ಮಾಡ್ತಾರೆ. ಕರ್ನಾಟಕದಲ್ಲೂ 2 ಹಂತಗಳಲ್ಲಿ ಚುನಾವಣೆ ಮಾಡಿದ್ರು. ಇಲ್ಲೂ ಕೂಡ ಈ ಕಡೆ ಕೆಲಸ ಮಾಡಿದ್ರು. ಯಾಕಂದ್ರೆ ಕೆಲವೊಂದು ಐಎಎಸ್ ಆಫೀಸರ್ಗಳನ್ನ ಬೇರೆ ರಾಜ್ಯಕ್ಕೂ ಕೂಡ ಚುನಾವಣೆ ಏನೋ ಒಂದು ಕರ್ತವ್ಯ ನಿಮಿತ್ತ ವರ್ಗಾವಣೆ ಮಾಡಿದ್ದಂತೂ ಕೂಡ ಇದೆ. ಹಾಗಾಗಿ ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ 2-3 ಹಂತಗಳಲ್ಲಿ ಒಂದು ಚುನಾವಣೆ ನಡೆಸ್ತಾರೆ. ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ 2 ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಅಂದ್ರೆ ಬಹುತೇಕ ಮೇ 20ರ ಬಳಿಕ ಕೌಂಟಿಂಗ್ ಅನ್ಬೋದಾ? ಖಂಡಿತ ಮೇ 20ರ ಬಳಿಕ ಕೌಂಟಿಂಗ್. ಯಾಕಂದ್ರೆ ಈ ಹಿಂದೆನೂ ಕೂಡ ಮೇ ಇದರಲ್ಲಿ ಒಂದು ಕೌಂಟಿಂಗ್ ಆಗಿ ಅವಾಗ್ಲೇನೆ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ರು. ಎಲ್ಲದೂ ಕೂಡ ಆ ಒಂದು ದಿನಾಂಕದ ಒಳಗಡೆ ನಡಿಬೇಕಾಗತ್ತೆ. ಮೇ 20ರ ಆಸ್ಪಾಸಿನಲ್ಲಿ ಕೌಂಟಿಂಗ್ ನಡೆದು ಸ್ಪಷ್ಟವಾದಂತಹ ಒಂದು ಸರ್ಕಾರ ಯಾವುದು ರಚನೆ ಆಗುತ್ತೆ ಅನ್ನೋ ಒಂದು ಬಗ್ಗೆ ನಿರ್ಧಾರನೂ ಕೂಡ ಆಗುತ್ತೆ. ಅರವಿಂದ್, ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇವತ್ತಿನ ಸಭೆಯ ಬಳಿಕ ಲೋಕಸಭಾ ಚುನಾವಣೆಯ ದಿನಾಂಕಗಳು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿರ್ತಕ್ಕಂಥ ರಾಜ್ಯಗಳಲ್ಲಿ 4, 5, 6 ಹಂತಗಳಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮುಗಿದೋಗುತ್ತೆ. ಸೊ ನೋಡಬೇಕು, ಕರ್ನಾಟಕದಲ್ಲಿ ಒಂದೇ ಹಂತಕ್ಕೆ ಮುಗಿಯುತ್ತಾ, ಕರ್ನಾಟಕವನ್ನು ಕೂಡ 2 ಹಂತಗಳಿಗೆ ತರ್ತಾರ? ಇವೆಲ್ಲದಕ್ಕೂ ಉತ್ತರ ಇವತ್ತು ಸಾಯಂಕಾಲ 5 ಗಂಟೆಯ ವೇಳೆಗೆ ಸಿಗುತ್ತೆ.